ರಾಜ್ಯದಲ್ಲಿ ಸ್ವಲ್ಪ ದಿನಗಳಿಂದ ತಣ್ಣಗಾಗಿದ್ದಂತಹ ವಕ್ಫ್ ವಿವಾದ ಈಗ ಮತ್ತೆ ಮುನ್ನೆಲೆಗೆ ಬಂದಿದೆ. ಈ ಬಾರಿ ಸಿಎಂ ಸಿದ್ದರಾಮಯ್ಯ ತವರು ಜಿಲ್ಲೆಯಲ್ಲಿ ಇದು ಸದ್ದು ಮಾಡ್ತಾ ಇರೋದು ವಿಶೇಷ. ಹೌದು, ಮೈಸೂರಿನ ಶತಮಾನದ ಹಳೆಯ ಕಟ್ಟಡ ತಮ್ಮದು ಅಂತೇಳಿ ವಕ್ಫ್ ಬೋರ್ಡ್ ನೋಟಿಸನ್ನು ಅಂಟಿಸಿದೆ. ನಾವೀಗ ಅದೇ ಸ್ಥಳದಲ್ಲಿದ್ದೇವೆ. ನೀವು ನೋಡ್ತಾ ಇರ್ಬೋದು, ಕಡಬದ ನಾರಾಯಣ ಶೆಟ್ಟರು ಧರ್ಮಛತ್ರವಾಗಿ ಅಂದರೆ ಹಾಸ್ಟೆಲ್ ರೂಪದಲ್ಲಿ ಮಾಡಿದಂಥ ಈ ಒಂದು ಕಟ್ಟಡ 1916ರಲ್ಲಿ ಸ್ಥಾಪನೆಯಾಗಿತ್ತು. ಈ ಒಂದು 16ರಲ್ಲಿ ಆರಂಭವಾದಂಥ ಈ ಒಂದು ಕಟ್ಟಡ ಏನಿದೆ, ಈ ಕಟ್ಟಡ ತಮ್ಮದು ಅಂತೇಳಿ ವಕ್ಫ್ ಬೋರ್ಡ್ ಒಂದು ನೋಟಿಸನ್ನು ಅಂಟಿಸುವಂಥ ಕೆಲಸವನ್ನು ಮಾಡಿದೆ. ಶತಮಾನದ ಇತಿಹಾಸ ಇರುವಂತಹ ಈ ಒಂದು ಕಟ್ಟಡಕ್ಕೆ ವಕ್ಫ್ ಬೋರ್ಡ್ ತಮ್ಮ ಆಸ್ತಿ ಅಂತೇಳಿ ನೋಟಿಸನ್ನು ಅಂಟಿಸಿರುವಂಥದ್ದು ಈಗ ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ. ಯಾಕಂದರೆ ಈ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡಿ ಇದರಲ್ಲಿ ಪ್ರಮುಖವಾಗಿ ಗ್ರಾಮೀಣ ಭಾಗದಿಂದ ಬರುವಂತಹ ವಿದ್ಯಾರ್ಥಿಗಳಿಗೆ ವಸತಿ ಸೌಕರ್ಯ ಸಿಗಲಿ, ಅದು ಸಹ ಉಚಿತವಾಗಿ ವಸತಿ ಸೌಕರ್ಯ ಸಿಗಬೇಕು ಅಂತೇಳಿ ಈ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡಲಾಗಿತ್ತು. 1916ರಿಂದ ಇಲ್ಲಿಯವರೆಗೂ ಸಹ ಇಲ್ಲಿ ಸಾವಿರಾರು ವಿದ್ಯಾರ್ಥಿಗಳು 2025-26ರ ಅಡ್ಮಿಷನ್ಸ್ ಓಪನ್ ಆಗಿದೆ. ನಿಮ್ಮ ಸೀಟ್ಗಳನ್ನು ಈಗಲೇ ರಿಸರ್ವ್ ಮಾಡಲು ಕರೆ ಮಾಡಿ 9900072632 ಅಥವಾ ವಿಸಿಟ್ ಸಪ್ತಗಿರಿ NPS ಯೂನಿವರ್ಸಿಟಿ ಬೆಂಗಳೂರು. ಉಚಿತವಾಗಿ ವಸತಿ ಸೌಲಭ್ಯವನ್ನು ಪಡ್ಕೊಂಡಿದ್ದಾರೆ, ತಮ್ಮ ವಿದ್ಯಾಭ್ಯಾಸವನ್ನು ಮಾಡಿದ್ದಾರೆ. ಮತ್ತು ಒಳಭಾಗದಲ್ಲಿ ಏನು ಹಾಸ್ಟೆಲ್ ಇದೆ, ಹಾಸ್ಟೆಲ್ ಈಗಲೂ ಸಹ ಸುಸಜ್ಜಿತವಾಗಿ ಅತ್ಯಂತ ವ್ಯವಸ್ಥಿತವಾಗಿ ನಡೆಯುವಂಥ ಕೆಲಸವಾಗ್ತಾ ಇದೆ. ಮತ್ತು ನೀವು ನೋಡ್ತಾ ಇರ್ಬೋದು, ಅಲ್ಲಿರುವಂಥ ಒಂದು ಶಿಲಾ ಫಲಕವನ್ನು, ಅಂದರೆ ಈ ಒಂದು ಶಿಲಾ ಫಲಕ ಆರಂಭವಾದಂಥದ್ದು 11/3/1916ರಲ್ಲಿ. ಅಂದರೆ ಆವಾಗ ಇದ್ದಂಥವರು ಆ ಒಂದು ಶಿಲಾನ್ಯಾಸವನ್ನು ಹಾಕಿದ್ರು ಮತ್ತು ಕಟ್ಟಡದ ಸಂಪೂರ್ಣ ಮಾಹಿತಿಯನ್ನು ಅಲ್ಲಿ ಕೊಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಅಂದರೆ 11/3/1916ರಲ್ಲಿ ಆರಂಭವಾದಂತಹ ಈ ಒಂದು ಶತಮಾನಗಳ ಇತಿಹಾಸದ ಕಟ್ಟಡ ಏನಿದೆ, ಇದು ಇರುವಂಥದ್ದು ಸೇವಾ ಮನೋಭಾವದಿಂದಾಗಿ. ಹೀಗಾಗಿ ಆ ಒಂದು 100 ವರ್ಷ ಆದರೂ ಸಹ ಆ ಒಂದು ಹಾಸ್ಟೆಲ್ ಏನಿದೆ ಅತ್ಯಂತ ವ್ಯವಸ್ಥಿತವಾಗಿ ಮತ್ತು ಸುಸಜ್ಜಿತವಾಗಿ ನಡೆಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮೈಸೂರಿನ ಯಾವುದೇ ಅತ್ಯಂತ ಅತ್ಯಾಧುನಿಕ ಹಾಸ್ಟೆಲ್ಗಳು ಸಹ ಈ ರೀತಿಯಾದಂಥ ಸೌಲಭ್ಯವನ್ನು ಹೊಂದಿಲ್ಲ. ಮತ್ತು 3000ಕ್ಕೂ ಎಷ್ಟು ಚದರಡಿ ವಿಸ್ತೀರ್ಣದ ಈ ಒಂದು ಕಟ್ಟಡ ಇದೆ, ಈ ಕಟ್ಟಡವನ್ನು ಸಹ 1916ರಲ್ಲೇ ನಿರ್ಮಾಣವನ್ನು ಮಾಡಲಾಗಿತ್ತು. 2025-26ರ ಅಡ್ಮಿಷನ್ಸ್ ಓಪನ್ ಆಗಿದೆ. ನಿಮ್ಮ ಸೀಟ್ಗಳನ್ನು ಈಗಲೇ ರಿಸರ್ವ್ ಮಾಡಲು ಕರೆ ಮಾಡಿ 9900072632 ಅಥವಾ ವಿಸಿಟ್ ಸಪ್ತಗಿರಿ NPS ಯೂನಿವರ್ಸಿಟಿ ಬೆಂಗಳೂರು. ಮತ್ತು ಇಲ್ಲಿ ಮಳಿಗೆಗಳೇನಿದ್ದಾವೆ, ಆ ಮಳಿಗೆಗಳನ್ನು ಬಾಡಿಗೆ ನೀಡಿ ಅದರಲ್ಲಿ ಬರುವಂತಹ ಬಾಡಿಗೆ ಹಣದಿಂದ ಈ ಒಂದು ಹಾಸ್ಟೆಲನ್ನು ನಿರ್ವಹಣೆ ಮಾಡುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ. 100 ವರ್ಷಗಳಿಂದ ಇದು ನಡ್ಕೊಂಡು ಬಂದಿದೆ. ಈ ಒಂದು ಸಂದರ್ಭದಲ್ಲಿ ಏಕಾಏಕಿ ಈ ಒಂದು ನೋಟಿಸನ್ನು ಅಂಟಿಸಿರುವಂಥದ್ದು ಮತ್ತು ಅಲ್ಲಿ ಮೇ 9ರ ಒಳಗಾಗಿ ಉತ್ತರವನ್ನು ನೀಡಬೇಕು ಅಂತ ಹೇಳಿರೋದು ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ. ಯಾಕಂದರೆ ಬೇರೆ ಬೇರೆ ಭಾಗಗಳಲ್ಲಿ ಈ ರೀತಿಯಾಗಿ ವಕ್ಫ್ ಬೋರ್ಡ್ನವರು ಏಕಾಏಕಿಯಾಗಿ, ಅಂದರೆ ದೇಗುಲಗಳಿರ್ಬೋದು ಅಥವಾ ಬೇರೆ ಬೇರೆ ಕಟ್ಟಡಗಳಿರ್ಬೋದು, ಇವೆಲ್ಲಕ್ಕೂ ಸಹ ಒಂದು ನೋಟಿಸನ್ನು ನೀಡುವಂಥ ಕೆಲಸವನ್ನು ಮಾಡಿದರು. ಆದರೆ ಇದೀಗ ಈ ಒಂದು ಕಟ್ಟಡ ಏನಿದೆ, ಈ ಕಟ್ಟಡಕ್ಕೂ ಸಹ ಅಂದರೆ ಅವ್ರು ಹೇಳಿರುವಂಥದ್ದು ವಕ್ಫ್ ಅಧಿಕಾರಿ ಇಲ್ಲಿ ಬಂದು ಒಂದು ಸರ್ವೆಯನ್ನು ಮಾಡಿದ್ದಾರೆ. ಸರ್ವೆ ಮಾಡಿದಂಥ ಸಂದರ್ಭದಲ್ಲಿ ಬಿಸ್ಮಿಲ್ಲಾ ಶಾ ಖಾದ್ರಿ ಮಕಾನ್ಗೆ ಈ ಒಂದು ಆಸ್ತಿ ಸೇರಿದೆ ಅನ್ನೋದು ಅವರ ಒಂದು ವಾದವಾಗಿದೆ. ಹೀಗಾಗಿ ಈ ಬಗ್ಗೆ ಅಂದರೆ ಏನು ಈ ಕಟ್ಟಡದ ವಿಚಾರ ಇದೆ, ಇದರ ಬಗ್ಗೆ ಮೇ 9ರ ಒಳಗಾಗಿ ಉತ್ತರವನ್ನು ಕೊಡುವಂತೆ ಆ ಒಂದು ನೋಟಿಸನ್ನು ಅಂಟಿಸಿದ್ದಾರೆ. ಇದು ಎಲ್ಲರ ಕೆಂಗಣಿಗೆ ಗುರಿಯಾಗಿರುವಂಥದ್ದು. ಯಾಕೆಂದರೆ 100 ವರ್ಷಗಳಿಂದ ಇಲ್ಲದಂತಹ 2025-26ರ ಅಡ್ಮಿಷನ್ಸ್ ಓಪನ್ ಆಗಿದೆ. ನಿಮ್ಮ ಸೀಟ್ಗಳನ್ನು ಈಗಲೇ ರಿಸರ್ವ್ ಮಾಡಲು ಕರೆ ಮಾಡಿ 9900072632 ಅಥವಾ ವಿಸಿಟ್ ಸಪ್ತಗಿರಿ NPS ಯೂನಿವರ್ಸಿಟಿ ಬೆಂಗಳೂರು. ಒಂದು ವಿಚಾರ ಹೇಗೆ ಮತ್ತೆ ಮುನ್ನೆಲೆಗೆ ಬಂತು ಅಂತೇಳಿ, ಯಾಕಂದರೆ ಈ ಒಂದು ಕಟ್ಟಡ ನೀವು ನೋಡ್ತಾ ಇರ್ಬೋದು, ಸಾಕಷ್ಟು ವಿಸ್ತಾರವಾಗಿ 3268 ಚದರಡಿ ಇದೆ. ಮತ್ತು ಇದು ಇರುವಂಥದ್ದು ಮೈಸೂರಿನ ಹೃದಯ ಭಾಗದ ದೇವರಾಜ್ ಮೊಹಲ್ಲಾದ ವಿನೋಬಾ ರಸ್ತೆಯಲ್ಲಿ. ಸೊ ಹೀಗಾಗಿ 100 ವರ್ಷಗಳ ಇತಿಹಾಸವಿರುವಂತಹ ಕಟ್ಟಡಕ್ಕೆ ಈ ರೀತಿಯಾಗಿ ನೋಟಿಸನ್ನು ಕೊಟ್ಟಿರುವಂಥದ್ದು. ಮತ್ತು ಒಂದು ಸೇವಾ ಮನೋಭಾವದಿಂದ ನಡೀತಾ ಇರುವಂಥ ಹಾಸ್ಟೆಲ್ಗೂ ಸಹ ಈ ರೀತಿಯಾದಂತಹ ಧಕ್ಕೆ ತರುವಂಥ ಪ್ರಯತ್ನ ಮಾಡ್ತಾ ಇರೋದು ಎಷ್ಟರ ಮಟ್ಟಿಗೆ ಸರಿ, ಮತ್ತು ಯಾವುದೇ ರೀತಿಯಂಥ ವಿವಾದ ಇಲ್ಲದಂತಹ ವಿಚಾರವನ್ನು ವಿವಾದ ಮಾಡ್ತಾ ಇರೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಎಲ್ಲರ ಪ್ರಶ್ನೆಯಾಗಿದೆ. ಸದ್ಯ ಮೈಸೂರಿನಿಂದ ಮತ್ತೆ ವಕ್ಫ್ ವಿಚಾರ ಗಲಾಟೆ ಗದ್ದಲ ಆರಂಭವಾಗಿದೆ. ಇದು ಮುಂದೆ ಯಾವ ಸ್ವರೂಪವನ್ನು ಪಡೆದುಕೊಳ್ತದೆ ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ರಾಮ್, TV9 ಮೈಸೂರು.